ತಗೋ. ಏನ್ ತಗೊಂಡೋದ್ರೆ ಹಾಳು ಮಾಡ್ಕೊಂಡ್ ಬಂದ್ಕೊಡ್ತೀಯಾ? ಏನ್ ಕೆಲಸ ಮತ್ತೆ ಹೇಳ್ತೀವಿ? ಎಷ್ಟು 20 ಅಂಗಡಿನಾ? 20 ಅಂಗಡಿ ಹತ್ರ ಇಷ್ಟಿಷ್ಟೇ ದುಡ್ಡು ಕಲೆಕ್ಟ್ ಮಾಡಿ ಸರಿ. ಕಷ್ಟ ಹೇಳ್ಕೊಂಡ್ರೆ ಯಾರು ಬಂದ್ ನಮ್ಮ ಸಾಲ್ವ್ ಮಾಡಲ್ಲ. ನೀನು ಕೂಡ ಅಷ್ಟೇ. ಕಷ್ಟ ಆದಾಗ ಹೋದ್ರೆ ನಾನು ಮರ್ಯಾದೆ ಕೊಡಲ್ವಾ? ನನಗ್ ಕಷ್ಟ ಆದ್ರೆ ನೀನೇ ಬರಲ್ಲ. ನೀನ್ ಹಾಗೇನಾದ್ರು ಹಾಸ್ಪಿಟಲ್ ಸೀರಿಯಸ್ ಆಗಿದ್ರೆ ಪಕ್ಕ ಹೇಳಿದ್ ಇಲ್ಲ ಬಿಡ, ನನಗ್ ನಂಬಿಕೆ ಹೊರಟೋಗಿದೆ. ಇವಾಗ ನಾನು ಮನೆಯವನಾಗಿ ಏನಂತ ತಪ್ಪು ಮಾಡ್ಬಿಟ್ಟೆ ಅಂತ ನಂಗೆ ಈ ವಿಡಿಯೋ ತೋರಿಸ್ದೆ ನೀನು. ಹೇಳೋಗ್ಲಿ. ಮಮ್ಮಿ ಬಾಯ್ಲೆ, ಒಂದ್ ನಿಮಿಷ ಬಾಯ್ಲೆ. ಹೆಲ್ಮೆಟ್ ತಾನೆ? ಈಗ ಹೆಲ್ಮೆಟ್ ನಿನ್ಗೆ ಬಂದೈತೆ, ಬ್ಲಾಕ್ ಹೆಲ್ಮೆಟ್ ಹುಡುಗಿ ಕೊಟ್ಟಿದ್ಯಾ ಅಂತ ಅರ್ಥ. ಇಲ್ಲ ಮಮ್ಮಿ, ತಗೋ. ಏನಿದು? ಮಮ್ಮಿ ಮಿಸ್ ಆಗಿದೆ. ಏನ್ ತಗೊಂಡೋದ್ರೆ ಹಾಳು ಮಾಡ್ಕೊಂಡ್ ಬಂದ್ಕೊಡ್ತೀಯಾ? ಯಾರು ಸಿಕ್ದವ್ರಿಗೆಲ್ಲ ಕೊಟ್ಕೊಂಡ್ಬರೋದು ಮಿಸ್ ಆಗೋಯ್ತಂತೆ. ಇದನ್ನ ಹೆಂಗ್ ಹಾಕೊಂಡ್ ಹೋಗೋದು? ನೆಂದೋಗೈತೆ. ನಿನ್ನೆ ಮಳೆ ಇತ್ತಲ್ಲ, ನಾನು ನಿನ್ ಕೈಲಿ ಹಿಂಗ್ ಹಿಡ್ಕೊಂಡ್ ಬಂದೆ. ನೆಂದೈತಿ. ಅದನ್ನ ತಗೊಂಡೋಗಿ ಎಲ್ಲ ಹಾಳು ಮಾಡ್ಕೊಂಡ್ ಬಂದ್ಕೊಡೋದೇನಾ? ಇಲ್ಲ, ಅದು ಹೊಸದ್ ಮೊನ್ನೆ ಹಾಕ್ಸಿದೀನಿ ನಾನು ಅದನ್ನ. ಇವಾಗ ನಿಂಗೆ ಇದನ್ನ ಹೊಸದ್ ಹಾಕ್ಸ್ಬೇಕಾ, ಹೊಸ ಹೆಲ್ಮೆಟ್ ಬೇಕಾ? ಇನ್ನು ಹೊಸದ್ ಹಾಕ್ಸಪ್ಪ, ಬಾಳ್ಕೆ ಬರ್ತೈತೆ. ಇದೇ ಕದಾ ನೀ ಕದಾ. ಯಾವ್ದನ್ನ ತಗೊಂಡಿದ್ದ, ಯಾವ್ದನ್ನ ಕೊಟ್ಟೆ ಪಕ್ಕ ತಗೊಂಡು ಬಿಡ್ತೀನಿ. ಮತ್ತೆ ಅದು ಏನು ಕೊಡ್ತೀರಾ ನೀವು? ಮಾಡಕ್ ಕೆಲ್ಸ ಇಲ್ದಿರಾ? ನಾನು ಹೇಳಿಲ್ವಾ ನನ್ನ ಅಷ್ಟು ನೀವು ಯಾರು ಕೊಡ್ಬೇಡ್ರಿ ಅಂತ? ಯಾವಾಗನ ನಾವು ತಗೊಂಡು ಕಂಡ್ಕೊಂಡವ್ರಿಗೆಲ್ಲ ಕೊಟ್ಕೊಂಡ್ ಬರ್ತೀಯ. ಸರಿಯಾಗದ್ ಮಮ್ಮಿ. ಏನ್ ಸರೋಗದಲ್ಲಿ? ಈಗ ಅದ್ ನಂಗೆ ಪಿಂಚ್ ಮಾಡಿ ಏನ್ ವರ್ಕ್ ಆಗಲ್ಲ ಮಮ್ಮಿ. ಆ ಹುಕ್ ಒಂದು ಅದೈತೆ ಅಂತ ಕೊಟ್ಟು. ಅದ್ ಹೆಂಗ್ ಹೊರಟೋಯ್ತು? ಅದು ಹಂಪಲ್ಲಿ ಜ್ಞಾನ ಇರಲ್ವಾ? ನನ್ ಹಂಪಲ್ ಬರ್ಬೇಕಾದ್ರೆ ಜಂಪ್ ಆದಾಗ ಉದ್ರೋಯ್ತು. ಹೌದಮ್ಮ, ಹಿಂಗ್ ಹಿಡ್ಕೊಂಡು ಫಿಟ್ ಮಾಡಿದ್ರೆ ಅದ್ ಹೆಂಗ್ ಉದ್ರೋದು? ನಾನು ಇಷ್ಟು ವರ್ಷ ಹಾಕೊಂಡ್ರೋಳು ಏನೋ ಆಗಿಲ್ಲ. ಗುಡುಗು ಅಂತಾಗ ಉದ್ರೋಯ್ತು. ಉದ್ರೋದ್ಮೇಲೆ ಹೆಂಗ್ ಗೊತ್ತಾಯ್ತದೆ ಹೆಂಗ್ ಉದ್ರೋಯ್ತು ಅಂದ್ಬಿಟ್ಟು ಒಂದ್ ಸ್ವಲ್ಪ ಉದ್ರ ಮುಂದೆ ಬಂದ್ಮೇಲೆ ಗೊತ್ತಾಯ್ತು. ಓಕೆ. ಯಾವ್ದು ನಾನು ಹಾಕಲ್ಲ. ಸರಿ, ಇತ್ತಾಗ ಹೋಗ್ಲಿ. ನಂಗೆ ಬೇಡ ಕಂಡೋರ್ದು. ಇವನ್ ಗ್ರಹಗತಿ ಸಂದಾಗಿಲ್ಲ. ಬೇರೆ ಬರ್ಸಲ್ಲ. ನೋಡ್ತೀನಿ ಅದು ಹೆಂಗ್ ಹೆಲ್ಮೆಟ್ ಹಾಕಲ್ಲ ಅಂತ. ನಾನು ಇಚ್ಛೆ ಹಾಕಲ್ಲ. ಗಾಡಿ ಮೇಲೆ ಫೈನ್ ಬಿದ್ರೆ ನಿನ್ಗೂ ಆಗುತ್ತದು. ನಾನೇ ಕಟ್ಟಲ್ವಲ್ಲ, ಗಾಡಿ ನನ್ನ ಹೆಸರು ಇಲ್ವಲ್ಲ. ನಿನ್ನ ಹೆಸರಲ್ಲಿಲ್ಲ ಅಂದ್ರೆ ಹಂಗೆಲ್ಲಮ್ಮ. ನಿನ್ ಮಗನ್ ಮೇಲೆ ಸ್ವಲ್ಪ ಕರುಣೆ ತೋರಿಸ್ಬೇಕಮ್ಮ ನೀನು. ಕೈ ಮುಗಿದು ಬೇಡ್ತೀನಿ, ಕರುಣೆ ಇರ್ಲಿ. ಒಂದು ಹೆಲ್ಮೆಟ್ ನಿನ್ನ ಮಗನ ಏನಲ್ಲಮ್ಮ, ಒಂದು ಹೆಲ್ಮೆಟ್ ನಿನ್ ಮಗನ್ಗೆ ಕೆಟ್ಟ ಹೆಸರು ತಂದು ಕೊಡ್ತದ ನಿಂಗೆ? ಮಗನ್ ಮೇಲೆ ನಂಬಿಕೆ ಕಮ್ಮಿ ಮಾಡ್ಬಿಡ್ತಾ? ಒಂದ್ ಹೆಲ್ಮೆಟ್ ನೋಡಿ ಗಾಯ್ಸ್, ನಮ್ಮಮ್ಮ ಜಸ್ಟ್ ಒಂದ್ ಹೆಲ್ಮೆಟ್ಗೆ ಏನೇ ಆಗಿರ್ಲಿ ಒಂದ್ ಗುಂಡ್ಸೂಜಿ ಅಷ್ಟೇ ನಮ್ದು ಇನ್ನೊಬ್ರು ಕೊಡಬಾರ್ದು, ಇನ್ನೊಬ್ರದ್ದು ನಮಗ್ ಬೇಡ. ಕೊಟ್ಬಿಟ್ ಮೇಲೆ ತಿರ್ಗ ಕೇಳಬಾರ್ದು. ಸರಿ. ನೋ ಕಾಮೆಂಟ್ಸ್. ನೋಡಿ ಗಾಯ್ಸ್, ಹೆವಿ ಮಳೆ ಬಂದ್ಬಿಟ್ಟೈತೆ. ಅಮ್ಮನ್ ಡ್ರಾಪ್ ಮಾಡ್ತಾ ಇದ್ದೆ. ಕಿರಿಕಿ ಆಮೇಲೆ ನೀನೇ ನೆಂದಾಗಲ್ಲ. ನಾವು ನೆಂದು ಹೋಗಿದ್ದೀವಿ, ಹೋಗ್ತೀವಿ ಇನ್ನ ಪೂರ್ತಿ. ಓ ಇದ್ರ ನೋಡಿ ಈ ಕಡೆ ಇದ್ರೆಲ್ಲ ಮಳೆ ಬರ್ತಾ ಇದ್ರೆ ಏನ್ ಕಷ್ಟ ಗೊತ್ತಾ ಗೈಸ್? ನಮ್ಮ ಮಮ್ಮಿ ಕೆಲ್ಸ ತುಂಬಾ ಕಷ್ಟ ಇರುತ್ತೆ ಪಾಪ. ನಾ ಅರ್ಥನೇ ಮಾಡ್ಕೊಂತಾರಲ್ಲ. ಎಲ್ಲಾರು ಅರ್ಥ ಮಾಡ್ಕೊಂಡು ಅದಕ್ಕೆ ಏನ್ ಅರ್ಥ ಮಾಡ್ಕೊಳಲ್ಲ ನಾನು. ಎಲ್ಲಾರು ಅರ್ಥ ಮಾಡ್ಕೊಂತೀರ ಅಂತಾನೆ ಹೇಳಿದ್ದು. ನಾನು ಅರ್ಥ ಮಾಡ್ಕೊಂಡಿನ ಎಷ್ಟು ಅರ್ಥ ಮಾಡ್ಕೊಂಡಿನ ಅಂದ್ರೆ ನಾನೇ ಡ್ರಾಪ್ ಮಾಡಕ್ ಬರ್ತಾ ಇದ್ ನೋಡ ಮಮ್ಮಿ ಕಷ್ಟ ಅರ್ಥ ಮಾಡ್ಕೊಂಡು ಅಲ್ಲ. ಹೌದಪ್ಪ. ಇಲ್ಲ ಯಾರು ಡ್ರಾಪ್ ಮಾಡ್ತಾರಮ್ಮ ನಿಂಗೆ?
ಏನು ನೀನ್ ಕೇಳಕ್ ಹೋದಾಗ ಎಲ್ಲಾರು ಆಗ್ಬಿಡಮ್ಮ ಇವಾಗ ಹೇಳಮ್ಮ. ಇಲ್ಲ ಅಂದ್ರೆ ನೀನಿಲ್ಲ ಅಂದ್ರೆ ಇನ್ನೊಬ್ರು ಬೇರೆ ಒಬ್ರು ಮಾಡ್ತಾರೆ ಇಲ್ವಾ ಸೀನಾ? ಟೈಮ್ ಸಿಗ್ದಾಗ ಬರ್ತೀಯ ಅಷ್ಟೇ. ನಾನ್ ಟೈಮ್ ಸಿಗ್ದಾಗ ಕೂಡ ನಾನು ಟೈಮ್ ಮಾಡ್ಕೊಂಡ್ ಬರ್ತೀನಿ. ನಿಂಗೇನ್ ಕೆಲಸ ಮಾಡ್ತೀವಿ ಹೇಳ್ತೀವಿ? ಸರಿ ನಾನು ಹೇಳ್ತೀನಿ. ಗೈಸ್ ನಮ್ಮ ತುಂಬಾ ಕಷ್ಟ ಪಡ್ತಾರೆ ಗೈಸ್. ಹೋಗಿ ಎಷ್ಟು ಅಂಗಡಿಗಳಮ್ಮ? ಎಷ್ಟು ಅಂಗಡಿ ಹೇಳೋಗ್ಲಿ? ನಾನು ಹೋಗಕ್ಕಾಗಲ್ಲ, ತುಂಬಾ ಕಷ್ಟ ಇದೆ. ಯಾರು ಅಂದ್ರೆ ನನಗೆ ಕರೆಕ್ಟಾಗಿ ಗೊತ್ತಿಲ್ಲ. ನಮ್ಮನೆ ಎಷ್ಟು 20 ಅಂಗಡಿನಾ? 20 ಅಂಗಡಿ ಹತ್ರ ಇಷ್ಟಿಷ್ಟೇ ದುಡ್ಡು ಕಲೆಕ್ಟ್ ಮಾಡಿ ಅವ್ರು ಫೈನಾನ್ಸರ್ ಕೊಡ್ಬೇಕಪ್ಪ. ಅವ್ರಿಗೆ ಕೊಟ್ರೆ ಮಮ್ಮಿಗೆ ಒಂದ್ ಸ್ವಲ್ಪ ತಿಂಗಳು. ಸರಿ ಮಮ್ಮಿಗೆ ಹೇಳ್ಕೊಳಕ್ ಇಷ್ಟ ಇಲ್ಲ ಗೈಸ್. ಓಕೆ, ಕಷ್ಟ ಹೇಳ್ಕೊಂಡ್ರೆ ಯಾರು ಬಂದ್ ನಮ್ಮ ಸಾಲ್ವ್ ಮಾಡಲ್ಲ. ಯಾಕೆ ಹೇಳ್ಕೋಬೇಕು? ನಾವು ತಾನೇ ಸಾಲ್ವ್ ಮಾಡ್ಕೊಂತೀವಿ. ನಮ್ಮ ಪ್ರಾಬ್ಲಮ್ಸ್ ನಮ್ಗೆ ಖುಷಿ ಹಂಚ್ಕೊಳ್ರಿ, ಕಷ್ಟ ಹಂಚ್ಕೊಳಕ್ ಹೋಗ್ಬೇಡ್ರಿ. ಖುಷಿ ಹಂಚ್ಕೋಬೇಕು, ಕಷ್ಟ ಹಂಚ್ಕೊಳಕ್ ಹೋಗ್ಬೇಡ. ಕಷ್ಟ ಹಂಚ್ಕೊಂಡ್ರೆ ಜನಕ್ಕೂ ಗೊತ್ತಾಗತ್ತಲ್ಲಮ್ಮ. ಗೊತ್ತಾಗತ್ತೆ, ಮರ್ಯಾದೆ ಕೊಡೋದು. ಮರ್ಯಾದೆ ಕೊಡಲ್ಲ ನಮ್ ಜನ, ಹಂಗಲ್ಲ ಬಿಡಪ್ಪ. ಮರ್ಯಾದೆ ಕೊಡಲ್ಲ ಗೈಸ್. ಮಮ್ಮಿಗೆ ಜನರು ಕಷ್ಟ ಹೇಳ್ಕೊಂಡ್ಬಿಟ್ರೆ ಆಡ್ಕೊಂಡ್ಬಿಡ್ತಾರೆ ಅಂತ ಏನು ಹೇಳಕ್ ಹೋಗಲ್ಲ. ಆದ್ರೆ ನೀವು ಪ್ರೂವ್ ಮಾಡಿ ನೀವು ಈರ ಅಂತ, ನಾವಿದೀವಿ ಅಂತ ಒಬ್ರು ಅದು ಕಮೆಂಟ್ ಹಾಕಿ ಗೈಸ್. ನಮ್ಮ ಮಮ್ಮಿ ಮಗ್ದಲ್ಲಿ ಸ್ವಲ್ಪ ನಗು ಕಾಣಿಸಿದ್ದಾಗ ಮಾಡ್ತೀರಲ್ಲ. ಐ ಹೋಪ್ ಯುಲ್ಡು ಪ್ಲೀಸ್. ಮಮ್ಮಿಗೆ ಗೊತ್ತಿಲ್ಲ ಇದು ಹೇಳ್ತಾ ಇರೋದು. ನೀನು ಕೂಡ ಅಷ್ಟೇ. ಕಷ್ಟ ಆದಾಗ ಹೋದ್ರೆ ನಾನು ಮರ್ಯಾದೆ ಕೊಡಲ್ವಾ? ನನಗ್ ಕಷ್ಟ ಆದ್ರೆ ನೀನೇ ಬರಲ್ಲ. ನಿನ್ ಕಷ್ಟ ಬಂದಾಗ ನಾನು ಇರ್ಲಿಲ್ವೇನಮ್ಮ? ನಿಮ್ಗೆ ಇಟ್ಟಲ್ಲಪ್ಪ, ರಿಕ್ವೆಸ್ಟ್ ಮಾಡ್ಕೊಂಡ್ ಕೇಳ್ಕೊಂಡಿದೀನಿ, ಹಿಡಿದ್ ಬಾರೋ ಅಂತ ಬಂದೇನಪ್ಪ. ಅಲ್ಲೇ ಕಳ್ಕೊಂಡ್ಬಿಟ್ಟೆ ಅಮ್ಮ. ಕಷ್ಟ ಗೈಸ್, ಕೇರಳ ಬಗ್ಗೆ ಮಾತಾಡ್ತಾರೆ. ಕೇರಳ ಹೋಗ್ಬೇಕಾದ್ರೆ ಅಮ್ಮ ಕಾಲ್ ಮಾಡಿ ಮನೆಗ್ ಬಾ ಅಂತ ಕರೀತಾ ಇದ್ರು. ಅದಕ್ಕೆ 1.25 ಗಂಟೆ ಕನ್ವಿನ್ಸ್ ಮಾಡಕ್ಕಾಯ್ತು. ಆದ್ರೆ ನನ್ ಮನೆಗ್ ಬಂದಿಲ್ಲ ಅಂತ ಭಜನೆ ಮಾಡ್ಕೊಂಡ್ರೆ. ನೀನ್ ಆಗೇನಾದ್ರು ಹಾಸ್ಪಿಟಲ್ ಸೀರಿಯಸ್ ಆಗಿದ್ರೆ ಪಕ್ಕ ಹೇಳಿದ್ ಬರ್ತಾ ಇನ್ನು. ಇಲ್ಲ ಬಿಡ, ನನಗ್ ನಂಬಿಕೆ ಹೊರಟೋಗಿದೆ. ಮಾತಿಗೆ ಮರ್ಯಾದೆ ಕೊಟ್ಟು ಟಕ್ಕಂತ ಹೇಳಿದ ತಕ್ಷಣ ಕೆಲಸ ಮಾಡೋದ್ ಮಕ್ಳು ಎಲ್ಲ. ಇನ್ನೊಬ್ರೆ ಅನ್ನೋ ಹೋದ್ಮೇಲೆ ನೀನಲ್ಲ ಅಂತ ಅಲ್ಲಮ್ಮ. ಆ ಕಡೆ ಎಲ್ಲ ಡಿಸೈಡ್ ಆಗಿ ಹೊಟ್ಟೆ ಹಸ್ದಕ್ಕನೆ ಊಟ ಮಾಡ್ಬೇಕು. ಆಯ್ತು, ಮಳೆ ನಿಂತೈತೆ, ಬಾ ಹೋಗೋಣ. ಮಾತಾಡೋದ್ ಬೇಡ. ಊಟ ಮಾಡೋ ಟೈಮಲ್ಲಿ ಊಟ ಮಾಡಬೇಡ, ಆಟ ಆಡೋದು ಏನ್ ಚೆನ್ನಾಗಿ. ಕೆಲಸ ಟೈಮ್ ಸರಿ. ಎಲ್ಲದಕ್ಕೂ. ಇನ್ನು ಲೈಟ್ ಆಗಿ ಬರ್ತೈತೆ ಮಳೆಯಲ್ಲಿ ಕಾಣಿಸ್ತೈತಲ್ಲ. ಹೋಗೋಣ ಅಂದ್ರೆ ಹೋಗೋಣ. ಸ್ವಲ್ಪ ಕಾರ್ ನಾನು ಕೊಟ್ಟಿದ್ದೆ, ನಾನು ತಗೊಂಡ್ ಬರ್ತಾ ಇದ್ದಪ್ಪ. ಇಷ್ಟಿಂದ ಕಾಯಿ ಅವ್ರು ಕೊಟ್ಟಿದ್ಯಾ ನಂಗೆ? ಕಾರ್ ಕೊಟ್ರೆ ಮರ್ಯಾದಿನ ಕದ್ದಿದ್ ಬೇರೆ ಬಾಮ್ಮ. ಅದೊಂಥರ ಲೈಫಲ್ಲಿ ಆತರ ಎಲ್ಲ ಸ್ವಲ್ಪ ಫೀಲ್ಸ್ ಇರ್ಬೇಕು, ಅನುಭವ ಇರ್ಬೇಕು. ಯಾಕಂದ್ರೆ ಕದ್ದಾಗ ನೀನ್ ನನ್ನ ಲೈಫಲ್ಲಿ ಅವೆಲ್ಲ ಇರ್ಬೇಕಮ್ಮ. ಸರಿ, ಲೈಫಲ್ಲಿ ಅಡ್ವೆಂಚರ್ ಇರ್ಬೇಕು. ನೆಕ್ಸ್ಟ್ ಟೈಮ್ ಏನಾಗತ್ತೆ, ಏನ್ ಬೇಕಾದ್ರೂ ಮಾಡ್ತಾನಪ್ಪ ಅನ್ನೋದು ಮೈಂಡಲ್ಲಿ ಅವಾಗೇನಂತ ನಮ್ಗೆ ಕಳ್ಕೊಂಡ್ಬೇಕು. ಇವನ್ ಗ್ರಹಗತಿ ಸಂದಾಗಿಲ್ಲ. ಈ ಜ್ಯೇಷ್ಠ ಹೋಗಿ ಆಷಾಢ ಹೋಗಿ ಶ್ರಾವಣ ಬರ್ಲಿ, ಅವ್ನ್ ಟಾಪಾಗಿ ಬರ್ತಾನೆ. ಹಾಯ್ 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 ಹಾಯ್. ಇವ್ರು ಒನ್ ಕ್ರೋರ್ ಆಕ್ಟಿವಿಟಿ ಇಷ್ಟ ಆಯ್ತು, ಎನ್ಕರೇಜ್ ಮಾಡ್ತಾರೆ ಎಲ್ಲರಿಗೂ. ಆಲ್ ದ ಬೆಸ್ಟ್ ಸರ್. ಥ್ಯಾಂಕ್ ಯು. ಹಿಂಗಿದೆ ನಮ್ದು ಇಲ್ಲ ಬ್ರೋ, ಮನೆ ಜಾಗಿಂಗ್ ಅಂತ ಬಂದಿದೆ ಗ್ರೌಂಡ್ಗೆ. ಜಾಗಿಂಗ್ ಮಳೆ ಓದ್ದೆ ಹೋಗ್ಬಿಟ್ಟು ರನ್ನಿಂಗ್ ಆಗೋಯ್ತು ಜಾಗಿಂಗ್ ಹೋಗ್ಬಿಟ್ಟು. ನಿಮ್ ವ್ಲಾಗ್ ನೋಡ್ದಾಗೆಲ್ಲ ಇದೇ ರೂಟಲ್ಲಿ ಓಡಾಡ್ತಿರಲ್ಲ, ಹಂಗಾಗಿ ಇದೇ ಏರಿಯಾ ಅನ್ಕೊಂಡಿದ್ದೆ. ಫಸ್ಟ್ ಟೈಮ್ ಸಿಕ್ಕಿದ್ದಾರೆ ಬ್ರೋ ಇವತ್ತು ನಮಗೆ. ನಂಗೂ ತುಂಬಾ ಖುಷಿ ಆಯ್ತು ಬ್ರಾ. ಗ್ಲಾಡ್ ಟು ಮೀಟ್ ಯು. ನಿಮ್ಮ ಹೆಸರು? ವಿಶ್ವಾಸ್. ಗ್ಲಾಡ್ ಟು ಮೀಟ್ ಯು ಬ್ರಾ. ಬೈ. ಥ್ಯಾಂಕ್ ಯು. ನಾನು ಎಷ್ಟೇ ವಿಡಿಯೋ ಮಾಡೋದು, ನಾನು ಎಷ್ಟೇ ಹೇಳಿದ್ರೆ ನಿಮ್ಗೆ ಬುದ್ಧಿ ಬರಲ್ಲ. ನಂಗೆ ತುಂಬಾ ಬುದ್ಧಿ ಗೊತ್ತಾಗ, ತುಂಬಾ ತಿಳ್ಕೊಂಡ್ಬಿಟ್ಟಿದ್ದೀನಿ ನಾನು. ಕಂಟ್ರೋಲ್ ಮಾಡ್ತೀನಿ ಎಲ್ಲ ಕಿವಿ ಹಾಕೊಂಡು. ನೀಟಾಗಿರೋ ಮಿಲ್ಟ್ರಿ ಕಟಿಂಗ್ ಏನು ನಾಳೆ ನಾಳೆನೇ ಕಟಿಂಗ್ ಮಾಡಿಸ್ಕೊಂಡು ಹೋಗ್ತೀನಿ. ಓಕೆನಾ? ಮಂಗಳವಾರ ಕಟಿಂಗ್ ಶಾಪ್ ರಜಾ. ನಾಳೆ ನೋಡ್ಕೊಂಡು ನನ್ನ ಸ್ಟೈಲೇ ಚೇಂಜ್ ಆಗ್ಬಿಡೋದು. ನೀನ್ ಚೇಂಜ್ ಆಗ್ಬೇಡ. ನಾನ್ ಚೇಂಜ್ ಆಗೋದು ಆಗ್ತಾ ಇದೆಯಾ? ನಾನೇ ಎಲ್ಲಿ ಚೇಂಜ್ ಆಗ್ತೀನಿ? ಮಾತಾಡ್ತಿರ್ತಾರೆ ನಮ್ ಹತ್ರ ತೋಡಲ್ಲಿ ಮನೇಲೆಲ್ಲ. ಸರಿ, ನನ್ಗಿಂತ ಒಂದ್ 3 ಅಡಿಗೆ ಸ್ವಲ್ಪ
ಫುಲ್ ಬೆಳೆದ್ ಬಿಟ್ಟಿದ್ಯಲ್ಲಪ್ಪ, ದೊಡ್ಡವನಾಗ್ಬಿಟ್ಟಿದ್ಯಾ? ಕೇಳಿದಷ್ಟು ದೊಡ್ಡವನಾಗಿದ್ಯಾ? ಮಾತು ಕೇಳಿದ್ರು ಅಷ್ಟೇ ಅಲ್ಲ, ಮಾತು ಕೇಳ್ತೀನಿ. ನೀನು ಸುಮ್ಮನೆ ಯಾವ್ದಕ್ಕೋ ಲಿಂಕ್ ಮಾಡ್ತಾ ಅವನೇ ಪಾಯಿಂಟ್ ಸಿಕ್ತು ಅಂದ್ಬಿಟ್ಟು. ದೊಡ್ಡವನಾಗ್ಬಿಟ್ಟಿದ್ದೀರಾ ಸ್ವಲ್ಪ. ನೀನ್ ನನ್ನ ಮಕ್ಳ ನೀವು ಕಾಲೇಜ್ಗೆ ಹಾಕಿ ತಪ್ಪು ಮಾಡ್ಬಿಟ್ಟೆ. ಸೀನು ಹೇಳ್ತಾನೆ ತಪ್ಪು ಮಾಡ್ಬಿಟ್ಟೆ ಕಾಲೇಜ್ ಮಾಮೂಲಿ ಸಂಜೆ ಇದ್ರಲ್ಲೇ ಹಾಕ್ಬೇಕಾಗ ನೃತ್ಯ ಕಾಲೇಜಲ್ಲೇ ಹಾಕ್ಬೇಕಾಗಿತ್ತು. ಆ ಕಡೆ ಎಲ್ಲ ಇದ್ವಿಲ್ಲ, ಅಲ್ಲಿ ಹಾಕಿದ್ರೆ ಸರೋಗಿರೋದು. ಅವ್ರ ಭಯ ಭಕ್ತಿ ಇರೋದು. ನಿಮ್ ಭಯ ಭಕ್ತಿ ಭಯ ತುಂಬಾ ಇದೆ. ಈ ಕಾಲೇಜಲ್ಲಿ ಕೇಳಲ್ಲ ಯಾರು ನಿನ್ನ. ಇವಾಗ ಹೊಡಿಯಕ್ ಬಂದೋಣ ನೀನು ಹೊಡಿ ನೋಡೋಣ. ಟೈಮ್ ಬಂದಾಗ ಬೀಳ್ತಾರೆ. ಮೊನ್ನೆ ಹೊಡೆದಿದ್ನಲ್ಲ ಅವಾಗ ಮಾಡ್ಬೇಕಾಯ್ತು ವಿಡಿಯೋ. ಸುರ್ರಿಯೇ ಬಿತ್ತಿತ್ತು. ಅದು ಬೇರೆ ಬಿಡು. ಅವಾಗ ಬಿದ್ದಿದ್ರೆ ನೋಡಿದ್ರು ಪರವಾಗಿಲ್ಲ, ಅವ್ರ ಅಮ್ಮನ ಭಯ ಇರುತ್ತೆ ಅಂತ. ಇವಾಗ ಒಂದು ಕೈ ಎತ್ತನ ಹೋಗ್ಲಿ. ಈಗ ಹೈಫೈ ಕೊಡ, ಹೈಫೈ ಕೊಡ, ಒಂದು ಹೈಫೈ ಕೊಡ ನಮ್ಮ ಮಗನ ನೀನು. ಭಯ ಭಕ್ತಿ ಮನ್ಸು ತುಂಬಾ ಇದೆ ಅವನು. ನೋಡ್ತಾ ಇದ್ದೀನಿ. ಅದು ನಿನ್ಗೆ ಯಾವ ತರ ಅಂದ್ರೆ ಒಂದು ಗೋಲ್ಡ್ ಸಿಗ್ತೈತೆ ಅನ್ನೋ ಟೈಮಲ್ಲಿ ಗೋಲ್ಡ್ ಬೇಡ ಈ ಕಡೆ ಬಾ ಅಂತ ಕರೀತಾ ಇದ್ದೆ ನೀನು. ಆ ಗೋಲ್ಡ್ ನಮಗ್ ಬೇಡ. ನಾಳೆ ದಿವಸ ಅದರಿಂದಾನೇ ಅನ್ಭವಿಸ್ಬೇಕಾಗತ್ತೆ. ಗೋಲ್ಡ್ ಅಂದ್ರೆ ಕಾಸಿನ ಅನ್ಭವಿಸ್ಲೇಬೇಕು. ಬೇಡ, ಇತ್ತಾಳೆನೆ ಇಟ್ಕೋ, ಚೆನ್ನಾಗಿರ್ತೀಯ. ಗೋಲ್ಡ್ ಎಲ್ಲ ನಮಗ್ ಬೇಡ. ಕಷ್ಟ ಬಿಟ್ಟಿಂದ ನೆಮ್ಮದಿಯಾಗಿರ್ತೀಯ. ಬೇಗ ಬರೋ ದುಡ್ಡು ಬೇಗ ಯಾವತ್ತಿಲ್ಲ, ಬೇಗ ಹೊಡ್ಕೋಬೇಕು. ಯಾವ್ದು ಅಂತವಕ್ಕೆಲ್ಲ ಕೈ ಹಾಕ್ಲೇಬಾರ್ದು. ನಿಧಾನ ಸಂಪಾದನೆ ಮಾಡಿದ್ರೆ ಜೀವನ ಪೂರ್ತಿ ಬದುಕಿರೋವರೆಗೆ ನೆಮ್ಮದಿಯಾಗಿರ್ತೀಯ. ನೆಮ್ಮದಿ ಕಳ್ಕೊಂಡ್ ಬದುಕಬೇಡ. ಆ ಇದ್ರೇನೆ ಮಮ್ಮಿ ಹಿಂದಿನ. ಹೌದು ಮಮ್ಮಿ, ನೋಡ್ಬಿಟ್ಟೆ ಮಮ್ಮಿ. ನೀನ್ ಇರೋದಕ್ಕೆ ನಿನಗಿಂತ ಜಾಸ್ತಿ ಟೈಮ್ ಪಾಸ್ ಮಾಡೋದು ನೀನು. ನಾನೇನೋ ಅನ್ಕೊಂಡೆ ಮಗ ಏನೋ ಗೊತ್ತಾಗಲ್ಲ ಹೆಂಗಪ್ಪ ಬದುಕ್ತಾನೆ ಅಂತ. ಬದುಕ್ತೀನಲ್ಲ ನಾನು. ಪಾಪ ಅದು ಅಮಾಯಕ. ನಾನು ಬದುಕ್ತಿಂತಾನೆ ಎಲ್ಗೋದ್ರು ಬದುಕ್ತೀಯ. ಅದೇ ಬೇಕಾಗಿರೋದು. ಅದೇ ನಿನ್ ಕಲ್ಸಕ್ಕೆ ಇಷ್ಟು ವರ್ಷ ಕಷ್ಟಪಟ್ಟಿದ್ದು. ಇನ್ನೇನ್ ಬೇಕು ನಿಮಗೆ? ಖುಷಿ ಪಡು MTV ಸಿಟಿವಲ್ಲ ಖುಷಿ. ಇನ್ನು ಆ ತರ ಬದುಕೋದ್ ನಮ್ಗೆ ಇಷ್ಟ ಇಲ್ದಿರೋ ಬದುಕಿರ್ಬೋದು. ಸುಮ್ಮನೆ ಇರೋ ಒಂದು ಏನಾನ ಹೇಳ್ಬೇಡ. ಇರ್ಬೇಕು. ನಮ್ ಸಂಸ್ಕೃತಿ ಬಿಟ್ಟೋದವ್ರದೆಲ್ಲ ವ್ಯವಹಾರ ಆಗ್ಲಿ ಸ್ನೇಹ ಆಗ್ಲಿ ಮಾಡ್ಬಾರ್ದು. ಅಲ್ಸಲ್ಲಿ ಒಂದೇ ಇಲ್ಲ ಸುಮ್ಮನೆ ಜೋಕ್ ಮಾಡಿದೆ ಮಮ್ಮಿ. ಇವತ್ತು ಸೈಡ್ ಶಾನು ಕುಂದಾಪುರ ಬರ್ಡೇ. ಹಂಗಾರೆ ವಿಶ್ ಮಾಡೋಣ. ಹಿಂಗ್ ಮಾಡು. ಅಷ್ಟು ರಿಸೀವ್ ಮಾಡಿರ ಬ್ರೋ. ಜೈ ಬ್ರೋ, ಜೈ ಬ್ರೋ. ಏನ್ ಅರ್ಥವೇ ಆಗ್ತಿಲ್ವೇ ಈ ಕೇಸು? ಓ ನಿಜಲ್ಲ ಅವ್ರೇನ ಕೇಳಿಸೈತ ಬ್ರಾ? ವಿಶ್ ಹ್ಯಾಪಿ ಬರ್ಡೇ ಅಮ್ಮ. ನಿದ್ದೆ ಮಲ್ಕೊಂಡಿರ ಬ್ರೋ? ಈಗೆದ್ರಾ? ಹುಟ್ಟುಹಬ್ಬದ ಶುಭಾಶಯಗಳು ಬ್ರೋ. ಜನ್ಮದಿನದ ಶುಭಾಶಯಗಳು ಬ್ರೋ. ಏನ್ ಮರ್ತೋಗಿದ್ಯಾ ಅಮ್ಮನ್ನ? ಫೋನ್ ಇಲ್ಲ ಏನಿಲ್ಲ. ತೇಜು ಹೇಳ್ತಿದ್ರು ಮತ್ತೆ ಬೆಂಗಳೂರಿಗೆ ಬರೋದೇ ಇಲ್ಲ, ನೀನ್ ನೆನ್ಪ್ ಮಾಡ್ಕೊಳಲ್ಲ ಅಂತ ಹೇಳ್ತಾ ಇದ್ನಲ್ಲ. ನೋಡಿ ಇವಾಗಲೇ ಮರ್ತೋಗ್ಬಿಟ್ಟವ್ರೆ. ಹೌದಾ? ಮರ್ತೋಗಿಲ್ಲ. ಹುಟ್ಟುಹಬ್ಬದ ಶುಭಾಶಯಗಳು. ದೇವ್ರು ನಿಮ್ 100 ವರ್ಷ ಆಯುಷ ಆರೋಗ್ಯ ಕೊಟ್ಟು ಕಾಪಾಡ್ಲಿ. ಮತ್ತೆ ಏನ್ ಬ್ರೋ ಪ್ಲಾನ್ ಇವತ್ತು? ಹೆಡ್ಫೋನ್ ನೋಡಿ ಗುಯಿ ಅಂತದೆ. ಆನ್ ಆಗೋದು ಹಿಂಗೆ ಇದು ಲೋಕಲ್. ಇಲ್ಲಿ ನೋಡಿ ಗೈಸ್, ಇದು ನಾನು, ಇದು ನಮ್ಮಣ್ಣ, ಇದು ಶಶಿಯಣ್ಣ, ಇದು ಗಿರಿ ತಂಗಿ, ಇದು ನಮ್ಮಮ್ಮ, ಗಿರಿ ಅಮ್ಮ, ಇವರು ತಂಗಿ ಎಂಗೇಜ್ಮೆಂಟ್ ಹೋಗಿದ್ವಲ್ಲ ಅವಾಗ. ಹಾ ನಂಗೆ ನೆನಪೇ ಇಲ್ಲ ಅಮ್ಮ. ನಿನಗ್ ನೆನಪಾಗಲ್ಲ. ಗಿರಿ ಯಾರು ಗೊತ್ತಾ? ಗೊತ್ತು, ನಮ್ಮವ. ಹಿಂಗೆ ಇದು ಅವ್ರ ಮನೆ ಫಂಕ್ಷನ್ಗೆ ಹೋದಾಗ ಹಿಡ್ದಿರೋದು. ಇದು ವಿರು, ಇದು ಸುಮಾ, ಇದೇ ಸುಮಾ. ನೋಡಿದ್ಯಾ ಸುಮಕ್ಕ? ಸುಮಾ ಫ್ರೆಂಡು. ಓ, ಎಲ್ಲ ತುಮಕೂರು ಫ್ರೆಂಡ್ಸ್. ಅವಾಗ ಮೀಟ್ ಆಗ್ತಾ ಇರ್ಬೇಕು, ಇಲ್ಲ ಅಂದ್ರೆ ಗೊತ್ತೇ ಆಗಲ್ಲ ಅಲ್ಲ. ನಾವು ಮೀಟ್ ಆಗ್ತಿಲ್ಲ, ಫೋನಲ್ಲಿ ಟಚ್ ಆಯ್ತು ಅಷ್ಟೇ. ಎಷ್ಟು ವರ್ಷ ಸ್ನೇಹ? ನೀನು ಹುಟ್ಟದಾಗಿರುವಂತ ಫ್ರೆಂಡ್ಶಿಪ್ ಅದು. ಎಷ್ಟು ವರ್ಷ ನಿನ್ಗೆ? 22 ವರ್ಷ ಸ್ನೇಹ. ನಾವು ಭೇಟಿನೇ ಆಗಲ್ಲ, ವರ್ಷ ಆದ್ರೂ ಭೇಟಿ ಆಗಲ್ಲ. ಸ್ನೇಹ ಇಲ್ವಾ? ಫ್ರೆಂಡ್ಶಿಪ್ ಇರ್ತೈತಿ. ಇಲ್ಲಿ ಮನ್ಸಲ್ಲಿದ್ರೆ ನಿನ್ಗೆ ದುಡ್ಗೋಸ್ಕರನೇ ಮಾಡೋರು ಯಾರು ಅಷ್ಟು ವರ್ಷ ಇರಲ್ಲ. ನಿನ್ ಕೆಲಸ ಮುಗಿಸ್ಕೊಂಡು ಹೋಗ್ತಿರ್ತಾರೆ. ಒಳ್ಳೆ ಸ್ನೇಹ ಆದ್ರೆ ಮಾತ್ರ ಇರ್ತಾರೆ.
ಲಾಂಗ್ ಟೈಮ್ ಬಂದಿರೋ ಸ್ನೇಹಗಳು ಅವೆಲ್ಲ. ಒಳ್ಳೆ ಸ್ನೇಹ ಯಾವತ್ತು ಬಿಟ್ಕೊಡ್ಬೇಡಿ ಗೈಸ್. ಒಳ್ಳೆ ಸ್ನೇಹ ಫ್ರೆಂಡ್ಸ್ ಸರ್ಕಲ್ ಒಳ್ಳೊಬ್ರಾದ್ರೆ ಬಿಡ್ಕೊಡ್ಬೇಡಿ. ಅಷ್ಟೇ. ಒಂದು ರೇಂಜ್ಗೆ ಮಳೆ ಎಲ್ಲ ಕಮ್ಮಿ ಆಗೈತೆ ಅಂತ ಈ ಕಡೆ ಹೆಡ್ಫೋನ್ನ ತೆಕ್ಕೊಂಡು ನಾನು ನಮ್ಮಮ್ಮ ಇಲ್ಲಿ ಬಂದೇ ಇಲ್ಲ. ಒಬ್ಬನ್ನೇ ಓಡಿಸ್ಬಿಡು. ನಾನು ನಮ್ಮಮ್ಮ ಹೋಗ್ತಾ ಇದೀವಿ ಇವಾಗ ಮಾರ್ಕೆಟ್ಗೆ. ಹೋಗೋದು ಬಂತ ಮಳೆ? ಚಳಿ ಆಗ್ತೈತಾ? ಅಕಸ್ಮಾತ್ ಇಲ್ಲ ಟೈಮಲ್ಲಿ ನಾ ಹತ್ರ ಜಾಕೆಟ್ ಇಟ್ಬಿಟ್ಟಿದ್ರೆ ಜಾಕೆಟ್ ಬಿಚ್ಚಿ ಹಂಗೆ ಕೊಟ್ಬಿಡ್ತಾ ಇದ್ದೆ ನಿಂಗೆ. ಬಿಚ್ಚಿ ಕೊಟ್ಬಿಡಿವಿ ನಡಿ. ಈಗ ಕನ್ನಡ ಕಾಲೇಜ್ ಹೋಯ್ತೆ, ಏನ್ ಪ್ಲಾನು? ಹೋಗೋಣ ಎಲ್ಗಾದ್ರು. ಕೆಲಸ ತುಂಬಾ ಆಗ್ಬೇಕು. ಮನೆಯವರು ಮೋಸ ಮಾಡಿದ್ರೆ ಜಾಸ್ತಿ, ಅದೇ ಹೊರಗದವ್ರು ಮೋಸ ಮಾಡಿದ್ರೆ ನೋವು ಆಗುತ್ತೆ ನಿಜ, ಆದ್ರೆ ಹಣೆ ಬರಹ ಋಣ ಅಂತ ಅನ್ಸುತ್ತೆ. ಇವಾಗ ಈ ವಿಡಿಯೋ ನನಗೆ ಯಾಕೆ ತೋರಿಸ್ದೆ ನೀನು? ಮನೆಯವ್ರು ಮೋಸ ಮಾಡಿದ್ರೆ ಕೋಪ ಜಾಸ್ತಿ, ಹೊರಗ್ನವ್ರು ಮೋಸ ಮಾಡಿದ್ರೆ ದ್ವೇಷ ಕೋಪ ಎಲ್ಲ ಕಮ್ಮಿ ಅಂತ. ಇವಾಗ ನಾನು ಮನೆಯವನಾಗಿ ಏನಂತ ತಪ್ಪು ಮಾಡ್ಬಿಟ್ಟೆ ಅಂತ ನಂಗೆ ಈ ವಿಡಿಯೋ ತೋರಿಸ್ದೆ ನೀನು? ಹೇಳೋಗ್ಲಿ. ಕಲ್ತ್ಕೊಳೋದು ತುಂಬಾ ಇದೆ ಅಂತ ಹೇಳ್ತಿದ್ದೀನಿ. ಏನ್ ಮೋಸ ಮಾಡದ ನಾನು? ಅಲ್ಲ, ಎಷ್ಟು ಕಲಿಬೇಕು ಗೊತ್ತಾ ನೀನು ಜೀವನದಲ್ಲಿ? ನಾನ್ ತುಂಬಾ ಕಲಿಬೇಕಮ್ಮ. ನಾನ್ ಮೋಸ ಏನ್ ಮಾಡ್ದೆ? ಕೇಳ್ದಿರಾ ಮನೆಯವ್ರು ಕೇಳ್ದಿದ್ದಾರೆ ತಪ್ಪು ಮಾಡೋದು. ಇನ್ನು ಆ ಕಾರ್ ವಿಷಯನೇ ಇಟ್ಕೊಂಡಿದ್ದಾರೆ. ವಿಷಯ ಇಟ್ಕೊಂಡಿಲ್ಲ, ಮತ್ತೆ ವಿಷಯ ಇಟ್ಕೊಂಡಿಲ್ಲ. ನಮ್ಗೆ ಇಷ್ಟ ಇಲ್ದಿದ್ ಕೆಲಸ ಮಾಡ್ತಿದ್ಯಾ, ಅದಕ್ಕೆ ಹೇಳ್ತಿದ್ದೀನಿ. ನಿನ್ ಫ್ರೆಂಡ್ ಜೊತೆ ಚೆನ್ನಾಗಿರೋ, ನಿನ್ ಕ್ಲೋಸ್ ಆಗಿರೋ, ನಿನ್ ಫ್ಯಾಮಿಲಿ ಜೊತೆ ಚೆನ್ನಾಗಿರೋ, ಲೈಫ್ ನಿಂಗ್ ಚೆನ್ನಾಗಿರತ್ತೆ. ನಾಳೆ ಕಷ್ಟ ಸುಖ ಅಂದ್ರೆ ಎಲ್ಲದಕ್ಕೂ ಕೆಟ್ಟದಕ್ಕಾಗ್ಲಿ ಒಳ್ಳೇದಕ್ಕಾಗ್ಲಿ ಬರೋದು ಫ್ಯಾಮಿಲಿನೇ ಹೊರತು ಹೊರಗಡೆವಲ್ಲ. ಫ್ರೆಂಡ್ ಸರ್ಕಲ್ ನ ಆಯ್ಕೆ ಮಾಡ್ಕೊಳೋದ್ರ ರೀತಿ ನಿಮ್ಗೆ ಗೊತ್ತಿರಬೇಕು. ಎಲ್ಲಾ ಫ್ರೆಂಡ್ ಸರ್ಕಲ್ ಒಂದೇ ತರ ಇರಲ್ಲ. ಬಳಸ್ಕೊಳೋರು ಇರ್ತಾರೆ, ನಿನ್ ಕಷ್ಟಕ್ಕಾಗೋರು ಇರ್ತಾರೆ. ನನ್ನ ಅನುಭವ ನಿನ್ಗಿನ್ನೂ ಆಗಿಲ್ಲ ಅಲ್ವಾ? ಅನುಭವ ಆಗಿರೋ ಹೇಳ್ಕೊಟ್ಟಾಗ ನೀನ್ ಹೇಳೋದು ನನ್ ಕೇಳಲ್ಲ ಅಂತೀನ. ನೀನ್ ಹೇಳೋದನ್ನೆಲ್ಲ ನನ್ ತಲೆಗಲ್ಲ ನಿನಗೆ ಅನುಭವ ಆಗ್ಬೇಕು ಅಂತಿಲ್ಲ. ಅನುಭವ ಆಗಿರೋ ಮಾತ್ ಕೇಳಿದ್ರೇನೆ ಕಲ್ತ್ಕೊಳ್ಬೇಕು. ಅವಾಗ ಕಷ್ಟಕ್ಕೆ ಸಿಗಾಕೊಳಲ್ಲ. ಗೊತ್ತಿದ್ದು ನಾವ್ ಹೇಳಿದ್ರು ನೀನ್ ಅದೇ ತಪ್ಪು ಮಾಡಿದ್ರೆ ನೀನೇ ಕಷ್ಟಕ್ಕೆ ಸಿಗಾಕೊಂತೀಯ. ಹೊರಗಡೆಯವ್ರು ಬಂದು ನಿನ್ಗೆ ಹೆಲ್ಪ್ ಮಾಡಲ್ಲ, ನಾವೇ ಹೆಲ್ಪ್ ಮಾಡ್ಬೇಕು. ನಾಳೆ ನಾನೇ ನೋಡ್ಬೇಕು ಕಷ್ಟ ಅಂದಾಗ. ನಾನು, ನಿಮ್ಮ ಅಣ್ಣ, ನಿಮ್ಮಪ್ಪ, ನಿನ್ನ ನಂಬ್ಕೊಂಡ್ರೆ ನಿನ್ ರಿಲೇಷನ್ ಅಯ್ಯೋ ಹಿಂಗ ಆಗ್ಬಿಟ್ನಲ್ಲ ನನ್ನ ತಮ್ಮ ಅನ್ನೋ ಹೊರಗೋ ಫ್ಯಾಮಿಲಿಗೆ ಇರತ್ತೆ ಹೊತ್ತು ಬೇರೆಯವ್ರಿಗಿರಲ್ಲ. ಸರಿ ಮಮ್ಮಿ, ನಾನು ಯಾರು ತಪ್ಪು ಮಾಡಿದ್ರೆ ಸಾರಿ ಮಮ್ಮಿ. ಎಲ್ಲರೂ ಬರ್ತಾರೆ ತೇಜುಗೆ ಬೈದು ಬುದ್ಧಿ ಹೇಳೋರು ನಿನಗ್ ಬೇಕಾದವ್ರು ಮಾತ್ರನೇ. ನಿನಗ್ ಬೇಡದಿರೋರು ಒಂದ್ಸರಿ ಹೇಳ್ತಾರೆ, ನೀನ್ ಹಣೆ ಬರ ಅಂತ ಬಿಟ್ಟು ಹೋಗ್ತಾ ಇರ್ತಾರೆ. ಏನು ಮಾಡಕ್ಕಾಗಲ್ಲ. ಅಯ್ಯೋ ಅವ್ನ್ಗೆ ಎಷ್ಟು ಹೇಳ್ದು ಅಕ್ಕ ಕೇಳಿಲ್ಲ ಅಂತಾರೆ. ಅದೇ ನಾವ್ ಹಂಗಲ್ಲ, ಬಿಡಲ್ಲ ನಿಮ್ಮನ್ನ. ಯಾಕೆ ಬಿಡಲ್ಲ ಹೇಳೋ? ನೀವ್ ನಮ್ಮನೆ ಹುಡ್ಗ ನಮ್ಮ ಮುಂದೆ ಕೆಡೋದು ಯಾರಿಗೂ ಇಷ್ಟ ಆಗಲ್ಲ. ನಾನ್ ಕೇಳಲ್ಲ. ನೀನ್ ಹೇಳ ಪ್ರಿನ್ಸಿಪಲ್ ಏನ್ ಹೇಳ್ತಿ ಆ ಗೆರೆನ ದಾಟೋದೇ ನಿನ್ ಏನು ಮುಖ್ಯ ಉದ್ದೇಶ. ದಾಟೋದಲ್ಲಮ್ಮ, ದಾಟೋದ ಹಿಂಗೆ ಬಂದ್ಬಿಡ್ತೀನಿ ನಾನು. ನಾವೇನಕ್ಕೆ ಬೆಳಗ್ಗೆ ಎದ್ದು ಕೆಲಸ ಕಾರ್ಯ ಬಿಟ್ಟು ಬಂದ್ ಮಾಡೋದಿಲ್ಲಿ? ನಿಮ್ಗೋಸ್ಕರನೇ ಅಲ್ವಾ? ಅದನ್ನ ಯೋಚನೆ ಮಾಡ್ರಿ ಫಸ್ಟ್. ಸರಿ. much later. ಏನ್ ಹೇಳ್ತಾ ಇದ್ರ ಮತ್ತೆ ಹೇಳು. ನಮ್ಮ ಅಣ್ಣನ ವೀಕ್ನೆಸ್ ಏನೋ? ಬೇಡ, ನಾನ್ ವಿಡಿಯೋದಲ್ಲಿ ಹೇಳಲ್ಲ. ಏನ್ ಪರವಾಗಿಲ್ಲ, ವಿಡಿಯೋದಲ್ಲಿ ಹೇಳಲ್ಲ. ನಿನಗ್ ಗೊತ್ತಿರ್ಲಿ ಅಂದ್ರೆ ನಿಮ್ಮ ಅಣ್ಣನ ವೀಕ್ನೆಸ್ ಜನಗಳು ತಿಳ್ಕೋದಲ್ಲ. ಓಕೆ, ಟೈಮ್ ಬರ್ತೀನಿ ಗೈಸ್. ನಾನೇ ಹೇಳ್ತೀನಿ, ಒಳ್ಳೆ ಪ್ರ್ಯಾಂಕ್ ಮಾಡ್ಬೋದು ಅಂತ ವೀಕ್ನೆಸ್ ನಮ್ಮ ಮಮ್ಮಿ ನಂಗೆ ಹೇಳಿ ಮಾಡ್ತೀವಿ. ಮಾಡ್ಬಿಟ್ಟು ವಿಡಿಯೋ ಹಾಕ್ತೀವಿ. ಪ್ಲೀಸ್. 6 hours later. ಮಮ್ಮಿ 1 ನಿಮಿಷ ಫ್ರೀ ಆಗಿರು ಆಯ್ತಾ? ಗೈಸ್, ಈ ವಿಡಿಯೋ ಹೆಂಗ ಅನಿಸ್ತು ಹಂಗೆ ಒಂದು ಕಮೆಂಟ್ ಹಾಕ್ಬಿಡಿ. ಸರಿ ಮಮ್ಮಿ ಜರಿ ಕಾಕಡೆ ಆಯ್ತು ಮನೆ. ಹಂಗೆ ಇನ್ನಷ್ಟು ಈ ತರ ವಿಡಿಯೋಗಳು ಬೇಕಾದ್ರೆ ಅದನ್ನು ಒಂದು ಕಮೆಂಟ್ ಹಾಕ್ಬಿಡಿ. ನನ್ನ ವಿಡಿಯೋ ಇಷ್ಟ ಆಗಿದೆ ಲೈಕ್ ಸಬ್ಸ್ಕ್ರೈಬ್ ಮಾಡ್ಬಿಡಿ. ಆಮೇಲೆ ಲೈಕ್ ಸಬ್ಸ್ಕ್ರೈಬ್ ಮಾಡು ಅಂತ ಹೇಳ್ಬಿಡಮ್ಮ. ಲೈಕ್ ಸಬ್ಸ್ಕ್ರೈಬ್ ಅದೇ ಅದನ್ನ ಮಾಡಿ. ಅಯ್ಯೋ ಮಮ್ಮಿ. ಓಕೆ ಗೈಸ್, ಪೀಸ್. ಸೊ ಇವತ್ತು ಎಷ್ಟೋ ವಿಷಯ. ಪೀಸ್. ಮತ್ತೆ ಸಿಗೋಣ. ಅಮ್ಮ ಇನ್ನೊಂದು ಏನಾದ್ರು ಬೇಜಾರಾಯ್ತಾ ಇವತ್ತಾ? ಮಾತಾಡದ್ನಲ್ಲ, ಏನ್ ಮಾತಾಡ್ದೆ? ಸ್ವಲ್ಪ ಜಾಸ್ತಿ ಮಾತಾಡ್ಬಿಟ್ನ ಹಿಂಗೆ ಇವತ್ತ. ಏನ್ ಮಾತಾಡ್ದೆ? ಏನಿಲ್ಲ ಗೈಸ್, ಸ್ಪೆಷಲಿ ನಿಮ್ಗೆ ಅಂತಾನೆ ಕೇಳ್ತಿರೋ ಕ್ವಶನ್. ನಮ್ಮಮ್ಮನ ಇನ್ನೂ ಸ್ವಲ್ಪ ಚೆನ್ನಾಗಿ ಖುಷಿಯಾಗಿ ಇಕ್ಬೇಕು ಅಂದ್ರೆ ಏನೇನ್ ಮಾಡ್ಬೋದು ಅಂತ ನಿಮ್ಗೆ ಯಾರು ಐಡಿಯಾ ಇದ್ರೆ ಅದನ್ನ ಸ್ವಲ್ಪ ಕಮೆಂಟ್ ಅಲ್ಲಿ ಹಾಕಿ. ಸೊ ದಟ್ ನಾನು ಎಕ್ಸಿಕ್ಯೂಟ್ ಮಾಡ್ತೀನಿ. ನಮ್ಮಮ್ಮನ ಮುಖದಲ್ಲಿ ನಾನು ಖುಷಿ ನೋಡ್ತೀನಿ ಅಷ್ಟೇ.